ನಾವು ಈಗಾಗಲೇ ಓದಿದ ವಾಕ್ಯದ ಪ್ರಕಾರ ನಾವು 1 ಕೊರಿಂಥ 5ನೇ ಅಧ್ಯಾಯ 6ನೇ ವಾಕ್ಯದಿಂದ ನಾವು ಓದ್ದ ಹಾಗೆ, ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿ ಆಗುತ್ತದೆ ಎಂಬುದು ನಿಮಗೆ ತಿಳಿಯೋದು. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರಿ. ಇವತ್ತು ದೇವರು ನಮಗೆ ಚಾಲೆಂಜ್ ಮಾಡ್ತಾರೆ. ಗಾಡ್ ಇಸ್ ಚಾಲೆಂಜಿಂಗ್ ಅಸ್, ಗಾಡ್ ಇಸ್ ಟೆಲಿಂಗ್ ಅಸ್. ಇವತ್ತು ನಾನು ಮತ್ತು ನೀವು ಹುಳಿ ಇಲ್ಲದವರಾಗಿರ್ಬೇಕು. ಇವತ್ತು ನಾನು ಮತ್ತು ನೀವು ಪಾಪವಿಲ್ಲದವರಾಗಿರ್ಬೇಕು. ಇವತ್ತು ನಾನು ಮತ್ತು ನೀವು ಪರಿಶುದ್ಧರಾಗಿರ್ಬೇಕು. ವಾಟ್ ಈಸ್ ದಟ್ ಹಿಂಡ್ರಿಂಗ್ ಅಸ್ ಟು ಗ್ರೋ ಇನ್ ದ ಲಾರ್ಡ್? ಕರ್ತನಲ್ಲಿ ಬೆಳೆಯದಂತೆ ನಮ್ಮನ್ನು ತಡೀತಾ ಇರೋದು ಯಾವುದು? ಅನ್ಯೋನ್ಯತೆಯಲ್ಲಿ ಬೆಳೆಯದಂತೆ ನಮ್ಮನ್ನು ತಡೀತಾ ಇರೋದು ಯಾವುದು? ಪ್ರಾರ್ಥನೆಯಲ್ಲಿ ಬೆಳೆಯದಂತೆ ನಮ್ಮನ್ನು ತಡೀತಾ ಇರೋದು ಯಾವುದು? ಉಪವಾಸದಲ್ಲಿ ಪರಿಶುದ್ಧತೆಯಲ್ಲಿ ಬೆಳೆಯದಂತೆ ನಮ್ಮನ್ನು ತಡೀತಿರೋದು ಯಾವುದು? ಇವತ್ತು ಆ ಎಲ್ಲಾ ಸಂಗತಿಗಳನ್ನು ಕಂಡುಹಿಡಿದು ಅವುಗಳನ್ನ ನಾವು ತೆಗೆದು ಹಾಕಬೇಕು. ಅದಕ್ಕೆ ನೀವು ಫಸ್ಟ್ ಆಫ್ ಆಲ್ ಒಪ್ಪಿಸಿಕೊಡ್ಬೇಕು. ಇವತ್ತು ಮೆನಿ ಪೀಪಲ್ಸ್ ಏನು ಗೊತ್ತಿಲ್ಲ ಪಾಸ್ಟರ್, ನನಗೆ ಚಿಕ್ಕ ವಯಸ್ಸಿಂದಲೇ ಇದು ಈ ತರ ಅಭ್ಯಾಸ. ಅಂದ್ರೆ ವಿ ಆರ್ ಬೋಸ್ಟಿಂಗ್ ಅಬೌಟ್ ಅವರ್ ವೀಕ್ನೆಸ್, ವಿ ಆರ್ ಬೋಸ್ಟಿಂಗ್ ಅಬೌಟ್ ಅವರ್ ಸಿನ್, ವಿ ಆರ್ ಬೋಸ್ಟಿಂಗ್ ಅಬೌಟ್ ವಾಟ್ ವಿ ಡೂ. ವಿ ಹ್ಯಾವ್ ಟು ರಿಪೆಂಟ್. ಬೈಬಲ್ ಹೇಳ್ತಾ ಇದೆ, ನಾವು ಅದಕ್ಕೆ ಮನ ತಿರುಗಬೇಕಾಗಿದೆ, ನಾವು ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾಗಿದೆ. ಯಾಕೆಂದ್ರೆ ನನ್ನನ್ನು ಮತ್ತು ನಿನ್ನನ್ನು ದೇವರು ಕರೆದದ್ದು ಪರಿಶುದ್ಧರಾಗಿರೋದಕ್ಕಾಗಿ. ಯಾರಾದ್ರೂ ಯಾಜಕ ಕಾಂಡ ಲೆವಿಟಿಕಸ್ ಚಾಪ್ಟರ್ 19 ವರ್ಸ್ 2 ಅನ್ನು ಓದಿ. ಯಾಜಕ ಕಾಂಡ 19ನೇ ಅಧ್ಯಾಯದ 2ನೇ ವಾಕ್ಯ ಓದಿ. ಲೆವಿಟಿಕಸ್ ಚಾಪ್ಟರ್ 19 ವರ್ಸ್ 2. ನೀನು ಇಸ್ರಾಯೇಲರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ನಾನು ಮತ್ತು ನೀವು ಆರಾಧಿಸುವಂತಹ ದೇವರು ಪರಿಶುದ್ಧನು. Why we have to live holy? Why we have to live without blemish? Why we have to live according to God's standard? Because the God whom we serve is a holy God. Holy God ಅಲ್ಲ. ಸ್ತೋತ್ರ. ನಾನು ಮತ್ತು ನೀವು ಆರಾಧಿಸುವಂತ ದೇವರು ಪರಿಶುದ್ಧವಾದ ದೇವರು. ಪರಿಶುದ್ಧವಾಗಿ ಯಾಕೆ ಜೀವಿಸ್ಬೇಕಂದ್ರೆ ಆತನನ್ನು ಆರಾಧಿಸುವನು, ಆತನು ಪರಿಶುದ್ಧನಾಗಿರುವ ಹಾಗೆ ನಾವು ಪರಿಶುದ್ಧರಾಗಿರ್ಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಕೆಲವರು ಹೇಳ್ತಾರೆ ಏನ್ ಬೇಕಾದ್ರೂ ಪಾಪ ಮಾಡು, ಹೇಗ್ ಬೇಕಾದ್ರೂ ಮಾಡು, ಒಂದ್ಸಲ ಸಾರಿ ಕೇಳ್ಬಿಟ್ರೆ ದೇವ್ರು ಕ್ಷಮಿಸ್ಬಿಡ್ತಾರೆ. ದೇವ್ರು ಖಂಡಿತ ಕ್ಷಮಿಸ್ತಾರೆ, ಆದ್ರೆ ದಂಡನೆ ಕೂಡ ಕೊಡ್ತಾರೆ, ಮರಿಬೇಡಿ. ಎಸ್, ದ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸಸ್. ಯೇಸುವಿನ ರಕ್ತ ನಮ್ಮನ್ನು ತೊಳೆದು ಶುದ್ಧಿ ಮಾಡುತ್ತೆ, ಯೇಸುವಿನ ರಕ್ತ ನಮ್ಮನ್ನು ಶುದ್ಧೀಕರಿಸುತ್ತೆ. ಆದ್ರೆ ಅದೇ ಸಮಯದಲ್ಲಿ ನಾವು ಮನ ತಿರುಗದೆ ಹೋದ್ರೆ, ನಾವು ಪಶ್ಚಾತ್ತಾಪ ಪಡೆದೆ ಹೋದ್ರೆ, ನಾವು ಇನ್ನು ನಮ್ಮ ಪಾಪದಲ್ಲಿ ಜೀವಿಸ್ತಾ ಇರೋದಾದ್ರೆ, God will surely punish and you have to see the result of it. ಅದರಿಂದ ನಾನು ನಿಮ್ಮನ್ನು ಎಲ್ಲರನ್ನು ದೇವರ ವಾಕ್ಯದ ಮೂಲಕ ನಾನು ನಿಮ್ಮನ್ನು ಉತ್ತೇಜನ ಪಡಿಸಲು ಬಯಸ್ತೇನೆ. Don't boast about your weakness. You have to condemn your weakness. You have to rebuke your weakness. You have to come out of your weakness. ಏನ್ ಮಾಡೋದು ಪಾಸ್ಟರ್, ಈ ವೀಕ್ನೆಸ್ ಬಹಳ ವರ್ಷದಿಂದ ಇದೆ, ಇದೇ ವೀಕ್ನೆಸ್ ಏನೋ ಗೊತ್ತಿಲ್ಲ, ಈ ವೀಕ್ನೆಸ್ ನನಗೆ ತುಂಬಾ ಇದು ಮಾಡುತ್ತೆ. ಸೊ ಹಾಗಾದ್ರೆ ನೀನು ದೇವರ ಮಗು, ಯೇಸು ಸ್ವಾಮಿ ಮಗು, ಯೇಸು ಕ್ರಿಸ್ತನ ಶಿಷ್ಯಳು ಅನ್ನೋದನ್ನ ನೀನು ಹೇಗೆ ತೋರಿಸುತ್ತಿ? You have to die for yourself. You have to take up your cross daily. ಪ್ರತಿದಿನ ನಿನ್ನ ಶಿಲುಬೆಯನ್ನು ಹೊರಬೇಕು, ನಿನ್ನನ್ನು ನಿರಾಕರಿಸಬೇಕು. ಇವತ್ತು no one want to deny themselves because everyone want comfort. ಇವತ್ತು ಎಲ್ಲರಿಗೂ ಕಂಫರ್ಟ್ ಇರ್ಬೇಕು. ಏನು ಯಾವುದೇ ಇದ್ರು ಎಲ್ಲ ಕಂಫರ್ಟ್ ಇರ್ಬೇಕು, ಪ್ರತಿಯೊಂದು ಕಂಫರ್ಟಬಲ್ ಆಗಿರ್ಬೇಕು. ಕಂಫರ್ಟಬಲ್ ಆಗಿಲ್ಲ ಅಂದ್ರೆ they will not be seen there. Today everyone becomes sophisticated. Everyone want to be well sophisticated. No one want to go out of their comfort zone. ಯಾರು ಅವರ ಅನುಕೂಲ ವಲಯದಿಂದ ಹೊರಗಡೆ ಹೋಗೋದಕ್ಕೆ ಬಯಸೋದಿಲ್ಲ. I want to encourage you. I want to challenge you.
That is not what Christ taught us. ಯೇಸು ಕ್ರಿಸ್ತನು ನನಗೆ ಮತ್ತು ನಿಮಗೆ ಆ ರೀತಿ ಜೀವಿಸೋದಕ್ಕಾಗಿ ಕಲಿಸಲಿಲ್ಲ. ನಾನು ಮತ್ತು ನೀವು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟವರು. ರಿಮೆಂಬರ್ ಫಿಲಿಪಿಯನ್ಸ್ 2, ನಾನು ಅನೇಕ ಬಾರಿ ನಾವು ಇದನ್ನು ಓದಿದ್ದೇವೆ. ಆತನು ದೇವಕುಮಾರನಾಗಿದ್ದರು, ಆತನು ದೇವರ ಪದವಿಯನ್ನು ಬಿಡಲೊಲ್ಲೆನೆಂಬುದಾಗಿ ಎಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ಬಂದನು. He had a very comfort in heaven. He had no complaints. Everyone was worshipping him, but he left heaven. He left the comfort zone. ಇವತ್ತು ನಾವು ಬಿಡೋದಿಕ್ಕೆ ಸಿದ್ಧ ಇದ್ದೇವಾ? Are we still telling, oh, this is my weakness, no problem, God will adjust, pastor will adjust, church will adjust? If they don't adjust, they have to adjust. That is how I am. ನಾನು ಇರೋದೇ ಹಾಗೆ. ಆ ರೀತಿ ಇರೋದಕ್ಕಾಗಿ ನಾವು ಕರೆಯಲ್ಪಡಲಿಲ್ಲ. If you say that is my weakness, then I really doubt whether you are saved or not. ದಿನದಿಂದ ದಿನಕ್ಕೆ ನಾವು ಪರಿಶುದ್ಧರಿಂದ ಪರಿಶುದ್ಧರಾಗದೆ ಹೋದ್ರೆ, ದಿನದಿಂದ ದಿನಕ್ಕೆ ನಾವು ನೀತಿವಂತರಾಗದೆ ಹೋದ್ರೆ, there are different stages. Remember, how many of you want your child to be in first standard for 10 years? Any parents here? ಯಾರಾದ್ರೂ ಮಕ್ಕಳು ಇದ್ದೀರಾ? ನಮ್ಮ ಮಕ್ಕಳು 10 ವರ್ಷ ಆದ್ರೂ ಪರವಾಗಿಲ್ಲ, LKG ಇದ್ರೆ ನೋ ಪ್ರಾಬ್ಲಮ್, UKG 10 ವರ್ಷ ಇರ್ಲಿ ನೋ ಪ್ರಾಬ್ಲಮ್. ಯಾರಾದ್ರೂ ಇದ್ದೀರಾ? Any parents here? No. Even I don't like my child to be in the same standard. Remember, same with God. God doesn't want you to be in the same place where you are saved. ನೀವು ರಕ್ಷಣೆ ಹೊಂದಿದಾಗ ಹೇಗಿದ್ರೋ ಅದೇ ಲೆವೆಲ್ ನಲ್ಲಿ ಇರ್ಬೇಕಂತ ದೇವರು ಬಯಸೋದಿಲ್ಲ. He want you to grow. He want you to grow in holiness. He want you to grow in character. He want you to grow in stature. He want you to grow in maturity. He want you to grow in his image. ಇನ್ನು ಎಲ್ಲಿಯವರೆಗೆ ನಿಮ್ಮ ಬಲಹೀನತೆ, ನಿಮ್ಮ ಕೊರತೆ, ನಿಮ್ಮ ಸಮಸ್ಯೆ ನಿಮ್ಮದನ್ನೇ ಹೇಳ್ತಾ ಇರ್ತೀರಿ? Till when? So don't boast about your weakness. Don't boast about your weakness. ನಿಮ್ಮ ಬಲಹೀನತೆಯನ್ನು ಕುರಿತು ನೀವು ಹೆಚ್ಚಳ ಪಡ್ತಾ ಇರಬೇಡಿ. ನಿಮ್ಮ ಬಲಹೀನತೆಯನ್ನು ಕುರಿತು ನೀವು ಅದನ್ನೇ ದೊಡ್ಡದಾಗಿ ಹೇಳ್ತಾ ಇರಬೇಡಿ. ದೇವರ ಸಹಾಯ ಕೇಳಿ. ಅದಕ್ಕೆ ಪೌಲ ಹೇಳ್ತಾನೆ, if you read 1 Corinthians chapter 9 verse 25, 26 and 27, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನು ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ತೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. 27ನೇ ವಾಕ್ಯದಲ್ಲಿ ಓದಿ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಚಚ್ಚಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. I like the way Paul says. He is an apostle. ಈತನೊಬ್ಬ ಅಪೋಸ್ತಲ. ಯೇಸು ಸ್ವಾಮಿನು ಮುಖಾಮುಖಿಯಾಗಿ ಭೇಟಿ ಮಾಡಿದವ, ಅನೇಕ ಸಭೆಗಳನ್ನು ಸ್ಥಾಪಿಸಿದವ, ಅನೇಕ ನಾಯಕರನ್ನು ಎಬ್ಬಿಸಿದವ. He is a one who met Jesus face to face. He is the one who traveled Asia, Europe, many continents. ಅವನಷ್ಟು ಪ್ರಯಾಣ ಯಾರು ಮಾಡಲಿಲ್ಲ, ಇತರ ಅಪೋಸ್ತಲರು ಮಾಡಲಿಲ್ಲ. He is the one who established the churches. He is the one who trained the leaders. He is the one who gave to the kingdom lavishly. ಈಗ ಅವನು ಏನ್ ಹೇಳ್ತಿದ್ದಾನೆ ಗೊತ್ತಾ? ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನು ಎಲ್ಲಿ ಅಯೋಗ್ಯ ನೆನೆಸ್ಕೊಳ್ತೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಳ್ತೇನೆ. ಟುಡೇ ನಾವು ಆ ರೀತಿ ಹೇಳೋದಕ್ಕೆ ರೆಡಿ ಇದ್ದೇವಾ? ನಾವೊಂದ್ 2-3 ಕರ್ತನ ಕಡೆಗೆ ನಡೆಸ್ಬಿಟ್ರೆ ನಮ್ಮ ಕಾಲರು, ನಾವು ಏನು ಕಾಲಲ್ಲಿ ನಡೆಯಲ್ಲ, ತಲೆಯಲ್ಲಿ ನಡೀತೀವಿ. ಕಾಲ್ ಮೇಲಿರುತ್ತೆ, ತಲೆ ಕೆಳಗಿರುತ್ತೆ. ಇಫ್ ಯು ಡೂ ಸಮಥಿಂಗ್, ಏನಾದ್ರೂ ಕೆಲವೊಂದನ್ನ ಮಾಡ್ಬಿಟ್ರೆ ನಾವು ಬಹಳಷ್ಟು ಹೆಚ್ಚಳ ಪಡ್ತೇವೆ, ಬಹಳಷ್ಟು ಹೆಮ್ಮೆ ಪಡ್ತೇವೆ, ಬಹಳಷ್ಟು ಅದರಲ್ಲಿ ನಾನು ಅದನ್ನೇ ದೊಡ್ಡದಾಗಿ ನಾವು ಹೇಳ್ತೇವೆ. ಆದ್ರೆ ಪೌಲ ಹೇಳ್ತಾ ಇದ್ದಾನೆ, ಇಷ್ಟನ್ನೆಲ್ಲಾ ಮಾಡಿದ ನಂತರ ಈಸ್ ದ ಒನ್ ಹೂ ಗಾಟ್ ದ ರೆವಲೇಷನ್, half of the New Testament written by Paul. ಆದರೂ ಪೌಲ ಹೇಳ್ತಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ. Now are we willing to crush ourselves? Are we willing to crush? Are you willing to crush?
ಆರ್ ಯು ವಿಲ್ಲಿಂಗ್ ಟು ಡೈ? ನೀವು ನಿಮ್ಮ ಮೈಯನ್ನು ಜಜ್ಜೋದಿಕ್ಕೆ ಸಿದ್ಧ? ನಾವು ಬೇರೆಯವ್ರು ಬೇಕಾದ್ರೆ ಜಜ್ತೀವಿ, ಬೇರೆಯವ್ರನ್ನ ಬೇಕಾದ್ರೆ ಹಿಗ್ಗಾಮುಗ್ಗ ಜಜ್ತೀವಿ, ಹೇಗ್ ಬೇಕೋ ಹಾಗೆ ಜಜ್ತೀವಿ. ನಮ್ಮ ಮಾತಿನಲ್ಲಿ, ನಮ್ಮ ಸ್ವಭಾವದಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ಕ್ರಿಯೆಯಲ್ಲಿ. ಬಟ್ ಆರ್ ವಿ ವಿಲ್ಲಿಂಗ್ ಟು crush ourselves? Are we willing to die for our weakness? Are we willing to change our nature, character, behavior by sitting in God's presence, by crying out, by denying ourselves? ಇವತ್ತು ದೇವರ ಹತ್ರ ನಿಮ್ಮನ್ನು ಪರಿಶೋಧನೆ ಮಾಡಿಕೊಳ್ಳಿ. ಅದಕ್ಕೆ ಬೈಬಲ್ ಹೇಳ್ತಿದೆ, ಹಿಗ್ಗುವುದು ಒಳ್ಳೇದಲ್ಲ. It is not good to boast about your weakness. It is not good to boast about your sin. ಇವತ್ತು ದೇವರ ವಾಕ್ಯದ ಮೂಲಕ ನಾನು ನಿಮ್ಮನ್ನು ಎಚ್ಚರಿಸ್ತೇನೆ. I want you to remind you, you may be saved for 10 years, you may be saved for 15 years, you may be saved for 20 years or donkey years. I don't care if your behavior and character is not changed. Repent today. ನಿಮ್ಮ ಸ್ವಭಾವ, ನಿಮ್ಮ ಗುಣ ಇನ್ನೂ ಬದಲಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮನ ತಿರುಗಿ ದೇವರ ಹತ್ರ ಹೇಳಿ, ದೇವರ ಈ ಸ್ವಭಾವದಿಂದ ನನಗೆ ಬಿಡುಗಡೆಯನ್ನು ಕೊಡಿ. ಲಾರ್ಡ್, even I was a short tempered man. I have no problem to confess before you. I have a short tempered man. I was a short tempered man. God is still dealing with me. I have no issue I have no issue confessing, telling. I was a wicked man. I was seeing all kind of lustful things. I have no issue confessing. But my only prayer, my only cry, God change me. Lord, transform me. ದೇವರೇ, ನನ್ನನ್ನು ಬದಲಾಯಿಸು, ನನ್ನನ್ನು ಬೇರೆಯವರಿಗೆ ಸಾಕ್ಷಿಯಾಗಿ ನಿಲ್ಲಿಸು. ಇವತ್ತು ನಮ್ಮ ಸ್ವಭಾವದಲ್ಲಿ ನಾವು ಬದಲಾವಣೆ ಆಗ್ಲಿಕ್ಕೆ ರೆಡಿ ಇಲ್ಲದಿದ್ರೆ, if you are not willing to change inside, if you are not willing to change in our nature, if you are not willing to change in our character, if you are not willing to change in our behavior, how we will show Jesus to the world? ಹೇಗೆ ನಾವು ಕ್ರಿಸ್ತನನ್ನು ತೋರಿಸ್ಲಿಕ್ಕೆ ಸಾಧ್ಯ? ಹೇಗೆ ನಾವು ಕ್ರಿಸ್ತನನ್ನು ಪರಿಚಯ ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ಸಭೆ, ಅದಕ್ಕೆ ಬೈಬಲ್ ಹೇಳ್ತಿದೆ, ಇಟ್ ಈಸ್ ನಾಟ್ ಗುಡ್ ಟು ಬೋಸ್ಟ್. ಪಕ್ಕದಲ್ಲಿರೋ ನೋಡಿ ಹೇಳಿ, ಇಟ್ ಈಸ್ ನಾಟ್ ಗುಡ್ ಟು ಬೋಸ್ಟ್. ನಿಮ್ಮ ಬಲಹೀನತೆ ಬಗ್ಗೆ ಇದುವರೆಗೂ ಹೆಚ್ಚಳ ಪಟ್ಟಿದ್ದು ಸಾಕು. ಇಟ್ ಈಸ್ ಇನಫ್. You have all these days, all this year, you boasted about your weakness. That is enough. ಸಾಕು ಇಲ್ಲಿವರೆಗೆ. ಬೈಬಲ್ ಹೇಳ್ತಾ ಇದೆ ನೋಡಿ, read verse 7, 7ನೇ ವಾಕ್ಯ ಓದಿ. 5:7, 1 ಕೊರಿಂಥ 5:7. ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ಹೊಂದದೆ ಇರುವಂತದ್ದು ನಿಮ್ಮಲ್ಲಿ 1 ಕೊರಿಂಥ 5:7. ನೀವು ಉಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಓದಿ. ಹಳೆ ಉಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಯಾಕಂದರೆ ನಮ್ಮ ಪಂಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದಂದರೆ ಕ್ರಿಸ್ತನೇ. ನೋಡಿ, ಯೇಸು ಸ್ವಾಮಿ ಹೇಳಿದನು, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕನಿಕದಂತಾಗಿರಿ. ವರ್ಡ್ ಸೇಸ್, for indeed you are clean, because Christ our Passover lamb has been sacrificed for us. ಇವತ್ತು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. We are become new. Second Corinthians chapter 5 verse 17. ಯಾರಾದ್ರೂ ಬರೋದು 2 ಕೊರಿಂಥ 5ನೇ ಅಧ್ಯಾಯದ 17ನೇ ವಾಕ್ಯ ಯಾರಾದ್ರೂ ಬರೋದು. Second Corinthians chapter 5 verse 17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಯಾದನು, ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ನೋಡಿ, ವಾಕ್ಯ ಹೇಳ್ತಿದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ರೆ. ಇವತ್ತು ನಾನು ಮತ್ತು ನೀವು ಹೊಸ ಸೃಷ್ಟಿ, ಹೊಸ ವ್ಯಕ್ತಿಗಳು. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಜೀಸಸ್ ಹ್ಯಾಸ್ ಬಿಕಮ್ ಎ ಸ್ಯಾಕ್ರಿಫೈಸ್ ಫಾರ್ ಮೀ, ಸ್ಯಾಕ್ರಿಫೈಸ್ ಫಾರ್ ಯು. ಇವತ್ತು ಹೇಳ್ಬಹುದು,
ನಮ್ಮ ಸ್ವಂತ ಬಲದಿಂದ ನಾವು ಹೊಸಬರಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ವಂತ ಜ್ಞಾನದಿಂದ ನಾವು ಹೊಸಬರಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾಡುವಂತ ಕ್ರಿಯೆಗಳಿಂದ ನಾವು ಹೊಸಬರಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಟ್ ಇಸ್ ಪಾಸಿಬಲ್ when we fully trust, when we fully depend, when we have faith on the sacrifice of Jesus Christ. ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ನಿಮ್ಮ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗ್ಬೇಕು, ನೀವು ಒಳಗಡೆ ನೂತನ ವ್ಯಕ್ತಿಗಳಾಗ್ಬೇಕಂದ್ರೆ ನೀವು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕ್ರಿಸ್ತನ ಮೇಲೆ ಹಾಕಿಕೊಳ್ಳುವರಾಗಿರ್ಬೇಕು. ನಾಟ್ ಆನ್ ಯೋರ್ ವರ್ಕ್. ಐ ವಾಂಟ್ ಟು ಟೆಲ್ ಯು, it is not by what you do, it is by what you trust, what you believe, on what you keep your faith upon. ಯಾವುದರ ಮೇಲೆ ನೀವು ನಂಬಿಕೆ ಇಡ್ತೀರಿ, ಯಾವುದರ ಮೇಲೆ ನೀವು ಭರವಸೆ ಉಳ್ಳವರಾಗಿದ್ದೀರಿ ಅಂತಲ್ಲ. ರಿಮೆಂಬರ್, ಕೆಲವರು ಹೇಳ್ತಾರೆ ಇವತ್ತು ನಾನು ಯಾವ ಕೆಟ್ಟ ಮಾತು ಆಡ್ಲಿಲ್ಲ, ಇವತ್ತು ನಾನು ಪರಿಶುದ್ಧವಾಗಿ ಜೀವಿಸಿದೆ. ನಮ್ಮ ಕ್ರಿಯೆಗಳಿಂದ ನಾವು ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ವಭಾವಗಳಿಂದ, ನಾವು ಮಾಡುವಂತ ಕಾರ್ಯಗಳಿಂದ ನಾವು ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಬೈ ಟ್ರಸ್ಟಿಂಗ್ ಜೀಸಸ್ ಅಂದ್ರೆ ಯುವರ್ ಡೇ ಟು ಡೇ ವಾಕ್ ವಿತ್ ಜೀಸಸ್ ವಿಲ್ ಟ್ರಾನ್ಸ್ಫಾರ್ಮ್ ಯು. ಐ ವಿಲ್ ಟೆಲ್ ಯು ದಿ ಸ್ಟೋರಿ. ದೇರ್ ವಾಸ್ ಎ ಸ್ಮಾಲ್ ಬಾಯ್. ಒಬ್ಬ ಅಜ್ಜ ಇದ್ರು. ಆ ಅಜ್ಜನ ಜೊತೆ ಒಂದು ಚಿಕ್ಕ ಹುಡುಗ ಇದ್ದನು. I have told this story, maybe it's okay to hear one more time. ಆ ಅಜ್ಜನ ಮನೆಯಲ್ಲಿ ಒಂದು ಚಿಕ್ಕ ಏನು ಬಕೆಟ್ ಇತ್ತು. ಆ ಒಂದು ಅಜ್ಜನ ಮನೆಯಲ್ಲಿ ಒಂದು ಚಿಕ್ಕ ಏನು ಬಕೆಟ್ ಇತ್ತು. ಏನ್ ಬಕೆಟ್ ಇತ್ತು? ಕಪ್ಪು, ಆ ಮಸಿಯಿಂದ ಸೇರಿದಂತ ಬಕೆಟ್ ಇತ್ತು. ಪ್ರತಿದಿನ ಅಜ್ಜ ಹೇಳ್ತಿದ್ದು, ಹೋಗಿ ನೀನು ಅಜ್ಜನ ಮನೆಯ ಹತ್ತಿರದಲ್ಲಿ there was a river flowing. ಅಜ್ಜ ಹೇಳ್ತಿದ್ದನು, ಹೋಗಿ ಆ ಒಂದು ನದಿಯಿಂದ ಪ್ರತಿದಿನ ನೀರು ಹಿಡ್ಕೊಂಡು ಬರ್ಲಿಕ್ಕೆ ಹೇಳ್ತಿದ್ರು. ಸೊ ನೀರು ಹಿಡ್ಕೊಂಡು ಬರ್ಲಿಕ್ಕೆ ಹೇಳುವಾಗ ಆ ಹುಡುಗ ಬಹಳ ವರ್ಷಗಳಿಂದ ಯೂಸ್ ಮಾಡಿದಂತ ಏನು ಒಂದು ಬಕೆಟ್ ಆಗಿತ್ತು. ಮಸಿಯನ್ನು ಉಪಯೋಗಿಸ್ತಿದ್ದ ಬಕೆಟ್. ಅದನ್ನ ಪ್ರತಿದಿನ ಹೇಳುವಾಗ ಅವನು ಆ ನದಿಯಿಂದ ಮನೆಗೆ ಬರೋಷ್ಟರಲ್ಲಿ ಏನಾಗ್ತಿದ್ರು, ನೀರು ಸ್ವಲ್ಪ ಕೂಡ ಉಳಿತಾ ಇರ್ಲಿಲ್ಲ. ಅವ್ನು ಬರೋಷ್ಟರಲ್ಲಿ ನೀರು ಖಾಲಿ ಆಗ್ಬಿಡ್ತಿತ್ತು, ನೀರೆಲ್ಲ ಸೋರಿ ಹೋಗ್ತಿತ್ತು. ಇವನಿಗೆ ಅರ್ಥ ಆಗ್ತಿರ್ಲಿಲ್ಲ. ಏನು ಅವನ ಅಜ್ಜನಿಗೆ ಹೇಳ್ದ, ಅಜ್ಜ ನೀನ್ ಹೋಗಿ ಏನು ನದಿಯಲ್ಲಿ ಹೋಗಿ ಈ ಒಂದು ಬಕೆಟ್ ಅಲ್ಲಿ ನೀರ್ ತಗೊಂಡ್ ಬಾ ಅಂತ ಹೇಳ್ದೆ. ಅದನ್ನ ನೋಡಿದ್ರೆ ನಾನು ಅಲ್ಲಿಂದ ತರೋಷ್ಟರಲ್ಲಿ ನೀರೇ ಏನು ಉಳಿತಾ ಇಲ್ಲ, ನೀರು ಅದರಿಂದ ತರಕ್ ಆಗ್ತಾ ಇಲ್ಲ. ಏನ್ ಪ್ರಯೋಜನ ಅಂತ ಹೇಳಿದ್ರು. ಅಜ್ಜ ಹೇಳ್ದ, ಇಲ್ಲ ನೀನು ಪ್ರತಿದಿನ ಹೋಗಿ ಆ ನದಿಯಿಂದ ನೀರು ತಕೊಂಡು ನೀನು ಬಾ ಅಂತ ಹೇಳಿದ್ರು. ಏನ್ ಹೇಳಿದ್ರು ಸೇಮ್ ಅದೇ ರೀತಿ ಆಗ್ತಿದೆ. ಯಾಕಂದ್ರೆ ಆ ಒಂದು ಏನ್ ಹೇಳ್ತಾರೆ ಅದನ್ನ, ಈ ಬಿದಿರಿನಿಂದ ಮಾಡಲ್ಪಟ್ಟಂತ ಒಂದು ಬುಟ್ಟಿ ರೀತಿ ಇರುತ್ತಲ್ಲ, ಅದರಲ್ಲಿ ನೀರು ನಿಲ್ತಾ ಇರ್ಲಿಲ್ಲ. ಸ್ವಲ್ಪ ದಿನ ಮಾಡ್ದ ಅವನಿಗೆ ಏನು ಆ ಚಿಕ್ಕ ಹುಡುಗನಿಗೆ ಬೇಸರ ಆಯ್ತು, ಕೋಪನೂ ಬಂತು. ಅವನು ಹೇಳ್ದ, ಏನಜ್ಜ ಪ್ರತಿದಿನ ನೀನ್ ನೀರ್ ಹಿಡ್ಕೊಂಡ್ ಬಾ ಅಂತ ಹೇಳ್ತೀಯ, ಸ್ವಲ್ಪನೂ ನೀರು ಉಳಿಯಲ್ಲ. ಈಗ ನೋಡಿದ್ರೆ ಏನು ನೀನ್ ಪದೇ ಅದನ್ನೇ ಮಾಡಕ್ ಹೇಳ್ತೀಯ, ಏನ್ ಮಾಡೋದು, ಇದು ಏನು ಆಗ್ತಾ ಇಲ್ಲ ಅಂತ ಹೇಳಿದ್ದೆ. ಆಗ ಅಜ್ಜ ಹೇಳಿದಂತೆ, ಆ ಪುಟ್ಟಿಯನ್ನು ಒಂದು ಸಲ ನೋಡು, ನೀನು ಮೊದಲನೇ ಸಲ ನೀರ್ ತರ್ಲಿಕ್ಕೆ ಹೋದಾಗ ಪುಟ್ಟಿ ಹೇಗಿತ್ತು, ಈಗ ಹೇಗಿದೆ ಅಂತ ಕೇಳಿದಂತೆ. ಆ ಚಿಕ್ಕ ಹುಡುಗ ಪುಟ್ಟಿಯನ್ನು ನೋಡಿದಾಗ ಅವನಿಗೆ ಆಶ್ಚರ್ಯ ಆಯ್ತು. ಫಸ್ಟ್ ಡೇ ಅವನು ಪುಟ್ಟಿಯನ್ನು ಆ ನದಿಯಲ್ಲಿ ಹೋಗಿ ನೀರು ಹಿಡಿಲಿಕ್ಕೆ ಹೋದಾಗ ಕಪ್ಪಾಗಿತ್ತು, ಎಲ್ಲ ಮಸಿ ಎಲ್ಲ ಹಿಡಿದು ಬಹಳ ವರ್ಷಗಳಿಂದ ಉಪಯೋಗವಾಗಿದ್ದು. ಆದ್ರೆ ಈಗ ನೋಡ್ತಾನೆ ಒಳಗೆಲ್ಲ ಶುದ್ಧ ಆಗಿದೆ, ಹೊರಗೆಲ್ಲ ಶುದ್ಧ ಆಗಿದೆ. ಅವನಿಗೆ ಆಶ್ಚರ್ಯ ಆಯ್ತು. ಹೌದಜ್ಜ, ಇದು ಶುದ್ಧ ಆಗಿದೆ ಅಂತ ಆತನ ಹೇಳ್ದ. ಆಗ ಅಜ್ಜ ಹೇಳ್ದ, ಇದೇ ರೀತಿ ನಾವು ಕೂಡ ಪ್ರತಿದಿನ ದೇವರ ಸಂಗಡ, ಯೇಸುವಿನ ಸಂಗಡ ಅನ್ಯೋನ್ಯತೆಯಲ್ಲಿ ಇದ್ರೆ, ದೇವರ ಜೊತೆ ನಾವು ಅನ್ಯೋನ್ಯತೆಯಲ್ಲಿ ಇದ್ರೆ, ದೇವರೊಂದಿಗೆ ನಾವು ನಡೆದ್ರೆ, ದೇವರೊಂದಿಗೆ ನಾವು ಆ ಐಕ್ಯತೆಯಲ್ಲಿ ಇದ್ರೆ, ಏನು
ನಮ್ಮ ಒಳಗಡೆ ಶುದ್ಧೀಕರಣ ಆಗುತ್ತೆ. ನಮ್ಮ ಒಳಗಡೆ ಶುಚಿ ಆಗುತ್ತೆ. ನಮ್ಮ ಒಳಗಡೆ ದೇವರು ಶುಚಿ ಮಾಡ್ತಾನೆ. ನಾವು ಒಂದು ವೇಳೆ ಆ ಬದಲಾವಣೆಯನ್ನು ಆ ದಿನದಲ್ಲಿ ಪ್ರತಿದಿನ ನೋಡ್ಲಿಕ್ಕೆ ಆಗದೆ ಇರ್ಬೋದು, ಆಗ್ಲೇ ನೋಡ್ಲಿಕ್ಕೆ ಆಗದೆ ಇರ್ಬೋದು, ಕೂಡ್ಲೆ ನೋಡ್ಲಿಕ್ಕೆ ಆಗದೆ ಇರ್ಬೋದು. ಆದ್ರೆ ಯಾವಾಗ ನಾವು ಪ್ರತಿದಿನ ದೇವರ ಜೊತೆ ಹೋಗ್ತೇವೋ, ಪ್ರತಿದಿನ ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಇರ್ತೇವೋ, ನಮ್ಮ ಒಳಗಡೆ ಶುದ್ಧೀಕರಣ ಆಗುತ್ತೆ. ಅದರಿಂದ ಐ ವಾಂಟ್ ಟು ಟೆಲ್ ಯು, ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ, ನಿಮ್ಮ ಒಳಗಡೆ ಶುದ್ಧೀಕರಣ ಆಗ್ಬೇಕಂದ್ರೆ, ನಿಮ್ಮ ಬಲಹೀನತೆಗಳು ನೀಗಿ ಹೋಗ್ಬೇಕಂದ್ರೆ, ನಿಮ್ಮೊಳಗಿರುವ ಪಾಪದ ಸಂಗತಿಗಳು ಬಿಟ್ಟು ಹೋಗ್ಬೇಕಂದ್ರೆ, ದೇವರೊಂದಿಗೆ ಯೇಸುವಿನ ಜೊತೆ ಡೈಲಿ ಅನ್ಯೋನ್ಯತೆಯಲ್ಲಿ, ಡೈಲಿ ಆ ಒಡನಾಟದಲ್ಲಿ, ಡೈಲಿ ಆ ಸಂಬಂಧದಲ್ಲಿ ನೀವು ಇರುವಾಗ ನಿಮ್ಮ ಒಳಗೂ ಶುದ್ಧೀಕರಣ ಆಗುತ್ತೆ, ಹೊರಗೂ ಶುದ್ಧೀಕರಣ ಆಗುತ್ತೆ. ಯು ಮೆ ನಾಟ್ ಸಿ ಸಾಲಿಡ್ ಥಿಂಗ್ಸ್. ಹೊರಗಡೆ ಕಾಂಕ್ರೀಟ್ ಆಗಿ ಏನು ಬದಲಾವಣೆ ಆಗದೆ ಇರಬಹುದು. ನೀವ್ ಹೇಳ್ಬೋದು, ನಾನು ಡೈಲಿ ಪ್ರೇಯರ್ ಮಾಡ್ತಾ ಇದ್ದೇನೆ, ಡೈಲಿ ಕ್ವೈಟ್ ಟೈಮ್ ಮಾಡ್ತಾ ಇದ್ದೇನೆ, ಡೈಲಿ ಬೈಬಲ್ ಓದ್ತಾ ಇದ್ದೇನೆ, ನಾನು ಯಾವ ಬದಲಾವಣೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ. ಒಂದು ದಿನ 2 ದಿನದಲ್ಲಿ ಆ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವೆನ್ ಯು ಡೂ ಓವರ್ ದ ಪೀರಿಯಡ್ ಆಫ್ ಟೈಮ್, ನೀವು ಕೆಲವು ಸಮಯ ಎಡೆಬಿಡದೆ ಮಾಡುವಾಗ, ಎಡೆಬಿಡದೆ ನೀವು ಅದನ್ನು ತೊಡಗಿಸಿಕೊಳ್ಳುವಾಗ, ನಿಮ್ಮ ಆಂತರ್ಯದಲ್ಲಿ, ನಿಮ್ಮ ಒಳಗಡೆ ದೇವರು ಒಂದು ಬದಲಾವಣೆಯನ್ನು ಮಾಡ್ತಾನೆ, ದೇವರು ರೂಪಾಂತರ ಮಾಡ್ತಾನೆ. ಸೊ ಡೋಂಟ್ ಬೋಸ್ಟ್ ಅಬೌಟ್ ಯುವರ್ ವೀಕ್ನೆಸ್, ಡೈಲಿ ಗೋ ಟು ದ ಕ್ರಾಸ್. ಆ ಅಜ್ಜ ನದಿಗೆ ಹೋಗಿ ಬಕೆಟ್ ಅನ್ನ ಮುಳುಗಿಸ್ಲಿಕ್ಕೆ ಹೇಳ್ದ. ನಾನು ಹೇಳ್ತಾ ಇದ್ದೇನೆ, ಡೈಲಿ ಗೋ ಟು ದ ಕ್ರಾಸ್. ಪ್ರತಿದಿನ ಶಿಲುಬೆ ಬಳಿ ಹೋಗಿ, ಶಿಲುಬೆಯಲ್ಲಿ ಮೊಣಕಾಲೂರಿ ಅಡ್ಡ ಬಿದ್ದು ಯೇಸುವನ್ನು ಕೇಳಿ, ಯೇಸುವೆ ನನ್ನನ್ನು ಮಾರ್ಪಡಿಸು, ನನ್ನೊಳಗಿರುವ ಪಾಪ, ನನ್ನೊಳಗಿರುವ ಕೆಟ್ಟ ಸ್ವಭಾವ, ನನ್ನಲ್ಲಿರುವಂತ ಏನು ಕೋಪ, ನನ್ನಲ್ಲಿರುವ ದ್ವೇಷ, ನನ್ನಲ್ಲಿರುವ ಎಲ್ಲ ಸಂಗತಿಗಳನ್ನು ಬಿಟ್ಟು ಹೋಗ್ಲಿ ಎಂಬುದಾಗಿ ನೀವು ದೇವರನ್ನ ಕೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಯಾವಾಗ ನೀವು ದೇವರನ್ನ ಕೇಳ್ತಿರೋ, ಯಾವಾಗ ನೀವು ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ಒಪ್ಪಿಸಿ ಕೊಡ್ತಿರೋ, ವೆನ್ ಯು ಕಮಿಟ್ ಯುವರ್ ಸೆಲ್ಫ್ ಟು ವಾಕ್ ವಿತ್ ಗಾಡ್, ನೀವು ದೇವರ ಜೊತೆ ನಡೆಯುವುದಕ್ಕೆ ನೀವು ಒಪ್ಪಿಸಿಕೊಡ್ತಿರೋ, ದೇವರು ಆ ಎಲ್ಲ ಏನು ಬಲಹೀನತೆಯಿಂದ, ಆ ಎಲ್ಲ ಸಮಸ್ಯೆಯಿಂದ ದೇವ್ರು ನಿಮಗೆ ಬಿಡುಗಡೆ ಕೊಡ್ತಾರೆ. 8ನೇ ವಾಕ್ಯ ಹೇಳುತ್ತೆ, 8ನೇ ವಾಕ್ಯದಲ್ಲಿ ಬೈಬಲ್ ಹೇಳ್ತಾ ಇದೆ, ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ವರ್ಸ್ 8, therefore let us celebrate the feast not with old leaven nor with the leaven of vice and malice and wickedness, but with the unleavened bread of sincerity and untainted truth. ವಾಕ್ಯ ಇವತ್ತು ನನ್ನನ್ನು ನಿಮ್ಮನ್ನು ಎಚ್ಚರಿಸ್ತಾ ಇದೆ. ದೇವರ ವಾಕ್ಯ ನಮ್ಮನ್ನು ನಿಮ್ಮನ್ನು ದೇವರು ತನ್ನ ವಾಕ್ಯದ ಮೂಲಕ ಎಚ್ಚರಿಸುವುದಕ್ಕೆ ಬಯಸ್ತಾನೆ. ಏನ್ ಎಚ್ಚರಿಸುವುದಕ್ಕೆ ಬಯಸ್ತಾನೆ? ಇಲ್ಲಿ ವಾಕ್ಯ ಹೇಳ್ತಾ ಇದೆ 8ನೇ ವಾಕ್ಯದಲ್ಲಿ, ಇವತ್ತು ನಾವು ಯಾವ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ನಾವು ಕಾಣಿಸಿಕೊಳ್ಬೇಕಂದ್ರೆ, ಯಾವ ರೀತಿಯಾಗಿ ಆತನ ಮುಂದೆ ನಾವು ನಡ್ಕೊಳ್ಬೇಕಂದ್ರೆ, ಯಾವ ರೀತಿಯಾಗಿ ನಾವು ಆತನ ಮುಂದೆ ಇರ್ಬೇಕನ್ನೋದಾದ್ರೆ, ನಾವು ಸರಳತೆಯ ಉಳ್ಳವರಾಗಿ ನಾವು ಜೀವಿಸಬೇಕು. 8ನೇ ವಾಕ್ಯದಲ್ಲಿ ಸಿನ್ಸಿಯಾರಿಟಿ ಅಂಡ್ ಟ್ರೂತ್. ಇವತ್ತು ನಮ್ಮಲ್ಲಿ ಆ ಸಿನ್ಸಿಯಾರಿಟಿ ಇದೆಯಾ? ಡೂ ವಿ ಹ್ಯಾವ್ ದಟ್ ಸಿನ್ಸಿಯಾರಿಟಿ ಇನ್ ಅವರ್ ಡೇ ಟು ಡೇ ವಾಕ್? ಡೂ ವಿ ಹ್ಯಾವ್ ದ ಟ್ರೂತ್ಫುಲ್ ಲೈಫ್ ಇನ್ ಅವರ್ ಡೇ ಟು ಡೇ ವಾಕ್? ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಸತ್ಯ ಇದೆಯಾ? ಇವತ್ತು so many things like under the blanket. No, many believers are like superficial believers. Everything I buy, praise the Lord brother, praise the Lord sister, praise the Lord pastor. They have so many things hidden under the blanket. Blanket ಕೆಳಗಡೆ ಎಷ್ಟೋ ಇದೆ. They are not sharing. Everyone want to show they are perfect. ಎಲ್ಲರಿಗೂ ನಮ್ಗೆ ತಾವಲ್ಲಿ ಏನು ಪ್ರಾಬ್ಲಮೇ ಇಲ್ಲ. ಪ್ರಾಬ್ಲಮ್ ಎಲ್ಲ ಆ ಕಡೆ, ನಮ್ ಕಡೆ ಏನು ಪ್ರಾಬ್ಲಮ್ ಇಲ್ಲ. ಆಲ್ ದ ಪ್ರಾಬ್ಲಮ್ ಈಸ್ ಅದರ್ ಸೈಡ್. ಆಲ್ ದ ಪ್ರಾಬ್ಲಮ್ ಇನ್ ಅದರ್ ಪರ್ಸನ್, ನಾಟ್ ವಿತ್ ಮೀ. ಟುಡೇ ದಟ್ ಈಸ್ ದ ಮೆಂಟಾಲಿಟಿ
ಬಹಳಷ್ಟು ಜನ ಹಾಗೆ ಜೀವಿಸ್ತಾ ಇರೋದು. ಪ್ರಾಬ್ಲಮ್ ನನಗಿಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಗಂಡಂದು ಪ್ರಾಬ್ಲಮ್ ಇಲ್ಲ, ಎಲ್ಲಾ ಪ್ರಾಬ್ಲಮ್ ಹೆಂಡತಿದೆ. ಹೆಂಡತಿನೂ ಹೇಳೋದು ನಂದು ಪ್ರಾಬ್ಲಮೇ ಇಲ್ಲ, ಎಲ್ಲಾ ಪ್ರಾಬ್ಲಮ್ ಗಂಡಂದೆ. ಬಟ್ ವಿ ಡೋಂಟ್ ಡೀಲ್ ವಿತ್ ದ ಥಿಂಗ್ಸ್ ಅಂಡರ್ ದ ಬ್ಲಾಂಕೆಟ್. ನಮ್ಮನ್ನು ಹಾಳು ಮಾಡ್ತಾ ಇರೋ ಹುಳಿ ಯಾವುದು ಅಂತ ಹೇಳಿ ನಾವು ಇನ್ನೂ ಕಂಡಿಡ್ದಿಲ್ಲ. ವಿ ಆರ್ ನಾಟ್ ಫೈಂಡಿಂಗ್ ಔಟ್, ವಿ ಆರ್ ನಾಟ್ ಪ್ಲಕ್ಕಿಂಗ್ ಔಟ್, ವಿ ಆರ್ ನಾಟ್ ಟೇಕಿಂಗ್ ಔಟ್. ಈ ವಾಕ್ಯವನ್ನು ನಾನು ಸುಮ್ಮನೆ ನಿಮ್ಮ ಜೊತೆ ಮಾತಾಡ್ತಿಲ್ಲ. ವಾಟ್ ಎವರ್ ಗಾಡ್ ಡೆಲ್ಟ್ ವಿತ್ ಮೀ ಐ ಆಮ್ ಶೇರಿಂಗ್ ವಿತ್ ಯು. ನಾನು ದೇವರ ಹತ್ರ ಈ ನನ್ನ ಕ್ವೈಟ್ ಟೈಮ್ ಸಮಯದಲ್ಲಿ ದೇವರು ಮಾತನಾಡಿದಾಗ ಎಷ್ಟೋ ದೇವರು ಹೇಳಿದ್ರು, ದೇವರೇ ನನ್ನಲ್ಲಿ ಇರುವಂತ ನನ್ನ ಆತ್ಮಿಕ ಜೀವಿತವನ್ನು ಕೆಡಿಸುವಂತ, ನನ್ನ ಪರಿಶುದ್ಧತೆಯನ್ನು ಕೆಡಿಸುವಂತ, ನನ್ನ ಸ್ವಭಾವವನ್ನು ಕೆಡಿಸುವ, ನನ್ನ ಗುಣವನ್ನು ಕೆಡಿಸುವ ಎಲ್ಲಾ ಹುಳಿಯನ್ನು ನನ್ನೊಳಗಿಂದ ತೆಗೆದುಹಾಕು. Are we willing to commit? Are we willing to say, yes, I have few things God has to deal? Now ಹೇಳೋದಕ್ಕೆ ರೆಡಿ ಇದ್ದೀವಾ? Are you ready to commit? Yes, I have some issues. Maybe you are very holy people. I am this most chief sinner. You are all most holy next to God. I am ready. I am willing. Yes, God has to deal me. God has to deal with me. I have so many things God has to fix. I have so many things God has to prune. I have so many things God has to rectify. I have so many things God has to make me whole. If you say the same thing, commit your life. Yes, Lord, I have to, this is my heart issue. I have this area, in this area, I have my weakness. In this area, I have to get rid of things. You know, Bible ಅಲ್ಲಿ if you read Proverbs, ಜ್ಞಾನೋಕ್ತಿ ಓದೋದಾದ್ರೆ ಬೈಬಲ್ ಹೇಳುತ್ತೆ, ಏನು ಅವರೇ ಒಳ್ಳೆಯವರೆಂಬುದಾಗಿ ಹೇಳ್ಕೊಳ್ಳೋ ಒಂದು ಗುಂಪಿದೆಯಂತೆ. There is a group which call themselves as a good. All others are bad. They are only good. Are we in that category? ನಾವು ಆ ಕ್ಯಾಟಗರಿಯಲ್ಲಿ ಇದ್ದೀವಾ? I am always good. Others are bad. ಇವತ್ತು let us examine, ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಬೈಬಲ್ ಹೇಳ್ತಾ ಇದೆ, ನಮ್ಮಲ್ಲಿ ಹುಳಿಯನ್ನು ನಾವು ತೆಗೆದು ಹಾಕ್ಬೇಕು. I want you to read from one English translation. ಅದು ವಾಕ್ಯ ಈ ರೀತಿ ಹೇಳುತ್ತೆ ನೋಡಿ. What it says, so now we can celebrate our continual feast not with the old leaven, the yeast of wickedness or bitterness. So my question, you may not have a wickedness in you, but certainly you will have a bitterness. ನಿಮ್ಮ ಒಳಗಡೆ ದುಷ್ಟತ್ವ ಅನ್ನೋದು ಇಲ್ಲದೆ ಇರಬಹುದು, ಆದ್ರೆ ಕಹಿ ಖಂಡಿತ ಇರುತ್ತಲ್ಲ ಯಾರ ಮೇಲಾದ್ರೂ. ಹಲೋ, ಎಸ್, ನೋ? ಬೈಬಲ್ ಹೇಳ್ತಾ ಇದೆ, we have to celebrate, we have come to celebrate. So Bible says, let us celebrate without wickedness and without bitterness. ಕಹಿ ಇಲ್ಲದೆ, ಬೇಸರ ಇಲ್ಲದೆ ನಾವು ದೇವರನ್ನು ಕೊಂಡಾಡಬೇಕು. ನಿಮಗೆ ನಿಮ್ಮ ಮನೆಯವರ ಮೇಲೆ, ಹೆಂಡತಿ ಮೇಲೆ, ಗಂಡನ ಮೇಲೆ, ಮಕ್ಕಳ ಮೇಲೆ, ಪಕ್ಕದ ಮನೆಯವ್ರ ಮೇಲೆ ದ್ವೇಷ ಇರೋದಾದ್ರೆ, ಕಹಿ ಇರೋದಾದ್ರೆ, ಇವತ್ತು ನೀವು ವಾಕ್ಯವನ್ನು ಕೇಳ್ತಾ ಇರುವಾಗ್ಲೇ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿ. ವಾಕ್ಯವನ್ನು ಕೇಳ್ತಾ ಇರುವಾಗ್ಲೇ ನೀವು ಕರ್ತನಿಗೆ ಒಪ್ಪಿಸಿಕೊಡಿ. ವಾಕ್ಯವನ್ನು ಕೇಳುವಾಗ್ಲೇ ನಿಮ್ಮನ್ನು ಸಮರ್ಪಿಸಿಕೊಡಿ. ವಾಕ್ಯವನ್ನು ಕೇಳುವಾಗ್ಲೇ ಕರ್ತನೆ ನನ್ನನ್ನು ಈ ವಿಷಯದಲ್ಲಿ ಸರಿ ಮಾಡಲು ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿ ದೇವರು ಸಹಾಯ ಮಾಡ್ತಾರೆ. ಗಾಡ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು. ಖಂಡಿತ ದೇವರು ಸಹಾಯ ಮಾಡ್ತಾರೆ. ಬಟ್ ಒನ್ಲಿ ಥಿಂಗ್, ಯು ಹ್ಯಾವ್ ಟು ಕಮಿಟ್. ನೀವು ಒಪ್ಪಿಸಿ ಕೊಡ್ಬೇಕು, ನೀವು ದೇವರನ್ನ ಕೇಳ್ಬೇಕು. ಮ್ಯಾಜಿಕ್ ಆಗೋದಿಲ್ಲ. ನಥಿಂಗ್ ವಿಲ್ ಹ್ಯಾಪನ್ ಆಟೋಮ್ಯಾಟಿಕಲಿ. ಇನ್ ಸ್ಪಿರಿಚುವಲ್ ಲೈಫ್ ದೇರ್ ಇಸ್ ನೋ ಆಟೋಮ್ಯಾಟಿಕ್. You have to confess, you have to repent, you have to confess, and you have to ask God to deal with you. Ili I will read, nodi, I will read from Message translation, very interesting, 6 to 8.
ನೋಡಿ ಇಲ್ಲಿ ಹೇಳುತ್ತೆ, ಯುವರ್ ಫ್ಲಿಪ್ and callous arrogance in these things bothers me. You pass it off as a small thing, but it's anything but that. Yeast too is a small thing, but it works its way through a whole batch of bread dough pretty fast. So get rid of this yeast. Our true identity is flat and plain, not puffed up with the wrong kind of ingredient. The Messiah, our Passover lamb, has already been sacrificed for the Passover meal, and we are the unraised bread part of the feast. So let us leave out our part in the feast, not as raised bread swollen with the yeast of evil, but as flat bread, simple, genuine, unpretentious. Hallelujah. The word of God says, let us partake, let us celebrate simple, genuine, unpretentious. ಇವತ್ತು ನಮ್ಮಲ್ಲಿ ಈ ರೀತಿ ಜೆನ್ಯೂನಿಟಿ ಇದೆಯಾ? Are we living that life of simplicity? Are we living the life without pretending? ನಾನು ಆಗ್ಲೇ ಹೇಳ್ದೆ, मेरा तो कुछ भी गलत नहीं है, जो कुछ गलत हो रहा है वो सब कुछ उस तरफ से है, मेरा तरफ से ये अच्छा ठीक ठाक हूं मैं, कुछ तो गड़बड़ नहीं है. जो कुछ गड़बड़ हो रहा है तो दूसरा आदमी कर रहा है. ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. So this is what the word of God says. So ನಾನು ಇನ್ನೊಂದು ವಾಕ್ಯ ಭಾಗವನ್ನು ಕೂಡ ನೋಡ್ಬೇಕಿತ್ತು, ಆದ್ರೆ ಸಮಯ ಇಲ್ಲದೆ ಇರೋದ್ರಿಂದ I want to close here. I don't want to take much time. I want to close, but I want you to commit your life. If God is dealing with you, if you have some kind of, if you are boasting about your weakness, you are say chalta hai, kuch bhi nahi hota hai yaar, ಹೇಗಿದ್ರು ನಡೆಯುತ್ತೆ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇವರ ರಾಜ್ಯದಲ್ಲಿ ನಡೆಯಲ್ಲ. ಕರ್ನಾಟಕದಲ್ಲಿ ಬೇಕಾದ್ರೂ ನಡೀಬಹುದು, ದೇವರ ರಾಜ್ಯದಲ್ಲಿ ನಡೆಯಲ್ಲ. ಇವತ್ತು ದೇವರ ಹತ್ರ ಕೇಳೋಣ, ದೇವರೇ ನನ್ನನ್ನು ಸರಿಪಡಿಸು, ನನ್ನನ್ನು ಸರಿ ಮಾಡು, ನನ್ನ ಸ್ವಭಾವ ನನ್ನ ಗುಣವನ್ನು ಸರಿ ಮಾಡು. I should not boast about my weakness. I should not boast about my character flaws. ನನ್ನ ಗುಣ ನನ್ನ ಸ್ವಭಾವದಲ್ಲಿ ಇರುವಂತಹ ಕೊರತೆಗಳಲ್ಲಿ ನಾನು ಹೆಚ್ಚಳ ಪಡಬಾರ್ದು, ನಾನು ಹೆಮ್ಮೆ ಪಡಬಾರ್ದು. ನನ್ನನ್ನು ಸರಿಪಡಿಸು, ನನ್ನನ್ನು ಸರಿ ಮಾಡು. If you want to commit your life wherever you are, you just lift up your hand and just say, Lord, I commit my life. ನನ್ನ ಜೀವಿತವನ್ನು ಒಪ್ಪಿಸಿಕೊಡ್ತೇನೆ. ನನ್ನಲ್ಲಿರುವ ಬಲಹೀನತೆಯ ವಿಷಯದಲ್ಲಿ ನಾನು ಹೆಚ್ಚಳ ಪಡಬಾರ್ದು, ನನ್ನಲ್ಲಿರುವ ಕೊರತೆ ವಿಷಯದಲ್ಲಿ ನಾನು ಹೆಚ್ಚಳ ಪಡಬಾರ್ದು, ನನ್ನಲ್ಲಿರುವ ದೇವರೇ ಕಹಿಯ ವಿಷಯದಲ್ಲಿಯೋ ಅಥವಾ ಪಾಪದ ವಿಷಯದಲ್ಲಿಯೋ ನಾನು ಹೆಚ್ಚಳ ಪಡಬಾರ್ದು. ನನ್ನನ್ನು ಒಪ್ಪಿಸಿಕೊಡ್ತೇನೆ. ದೇವರೇ ನನ್ನನ್ನು ಸರಿ ಮಾಡು, ನನ್ನನ್ನು ಒಪ್ಪಿಸಿಕೊಡ್ತೇನೆ. ನನಗೆ ನಿನ್ನ ಸಹಾಯ ಬೇಕು, ನನಗೆ ನಿನ್ನ ಸಹಾಯ ಬೇಕು. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾದ ದೇವರೇ, ಈ ಬೆಳಗಿನ ವೇಳೆಯಲ್ಲಿ ನನ್ನನ್ನು ನಮ್ಮನ್ನು ನಿಮ್ಮ ಕರೆಗೆ ಒಪ್ಪಿಸಿಕೊಡ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ಎಷ್ಟೋ ಸಲ ನನ್ನಲ್ಲಿ ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದೇನೆ, ಅದಕ್ಕಾಗಿ ಕ್ಷಮಿಸು. ಎಷ್ಟೋ ಸಲ ನನ್ನಲ್ಲಿ ಹುಳಿಯೇ ಇಲ್ಲ ಅನ್ನೋ ರೀತಿ ನಡ್ಕೊಂಡಿದ್ದೇನೆ, ಅದಕ್ಕಾಗಿ ಕ್ಷಮಿಸು ದೇವರೇ. ನಾನು ಎಷ್ಟೋ ಸಮಸ್ಯೆಗಳಿಗೆ ಕಾರಣನಾಗಿದ್ದೇನೆ, ನನ್ನ ಪಾಪವನ್ನು ಮನ್ನಿಸು. ನಿಮ್ಮ ರಕ್ತದಿಂದ ನನ್ನ ತೊಳೆದು ಶುದ್ಧೀಕರಿಸು. ಇಲ್ಲಿರುವ ಪ್ರತಿಯೊಬ್ಬರನ್ನು ನೀವು ತೊಳೆದು ಶುದ್ಧೀಕರಿಸು. ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಮಾರ್ಗದಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡು ದೇವರೇ. ದೇವರೇ ನನ್ನನ್ನು ನಮ್ಮೆಲ್ಲರನ್ನು ಯಾರೆಲ್ಲ ಪ್ರಾರ್ಥನೆ ಸಮಯದಲ್ಲಿ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅವರೆಲ್ಲರನ್ನು ನೀವು ಅನುಗ್ರಹಿಸು, ಅವರೆಲ್ಲರನ್ನು ನೀವು ಆಶೀರ್ವದಿಸು. ಅವ್ರು ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಕೃಪೆಯಲ್ಲಿ ನಿಮ್ಮ ಜ್ಞಾನದಲ್ಲಿ ಬೆಳೆಯುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡಬೇಕು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕರ್ತನಿಗೆ. ಎಲ್ಲ ನಿನ್ನ ಮಕ್ಕಳನ್ನು ಕರ್ತನೆ ಅಪರಿಮಿತವಾಗಿ ಆಶೀರ್ವದಿಸು. ನಿನ್ನ ಕರಗಳಲ್ಲಿ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ, ನಿಮ್ಮ ಹಸ್ತಕ್ಕೆ ನಾನು ಸಮರ್ಪಿಸ್ತಾ ಇದ್ದೇನೆ. ನೀವು ಮಹಿಮೆ ಹೊಂದಿಕೊಳ್ಳಿ. ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಮ್ಮ ತಂದೆಯ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮರ ಐಕ್ಯತೆಯಂತೆ ಸಹವಾಸಗಳು ಎಲ್ಲ ದೇವಜನಿಗೂ ಸಮಸ್ತ ದೇವರಿಗೂ ಸದಾ ಕಾಲದಲ್ಲಿ ಆಗಿರಲಿ. ನೀವು ಬಾಲವಾಗಿರದೆ ನೀವು ತಲೆ ಆಗಿರಿ. ನೀವು ಸಾಲವನ್ನು
ತೆಗೆದುಕೊಳ್ಳುವವರಾಗಿದೆ, ಸಾಲವನ್ನು ಕೊಡುವವರಾಗಿ ಮಾರ್ಪಡಿರಿ. ನೀವು ಆತ್ಮಗಳನ್ನು ಆಕರ್ಷಿಸುವುದಾಗಿದ್ದು ಆಕಾಶ ಮಂಡಲದಲ್ಲಿ ಹೊಳೆಯುವ ಜ್ಯೋತಿರ್ಮಂಡಲದಂತೆ ಪ್ರಕಾಶಿಸಿರಿ ಎಂಬುದಾಗಿ ಯೇಸು ನಾಮದಲ್ಲಿ ನಾನು ನುಡಿದು ಆಶೀರ್ವದಿಸ್ತಾ ಇದ್ದೇನೆ. ಆಮೆನ್. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ನಮಗೆ ಯಾವಾಗಲೂ ಜಯ ಜಯವೇ, ನಮಗೆ ಕ್ರಿಸ್ತನಲ್ಲಿ ಜಯ ಜಯವೇ. ನಾನಿಲ್ಲ ನೀಲ್ಲ ನೀಲ್ಲ, ನಾನಿಲ್ಲ ನೀಲ್ಲ ನೀಲ್ಲ, ನಾನಿಲ್ಲ ನೀಲ್ಲ ನೀಲ್ಲ, ನಮಗೆ ಯಾವಾಗಲೂ ಜಯ ಜಯವೇ, ನಮಗೆ ಕ್ರಿಸ್ತನಲ್ಲಿ ಜಯ ಜಯವೇ, ಯೇಸು ರಕ್ತದಲ್ಲಿ ಜಯ ಜಯವೇ, ಯೇಸು ವಾಕ್ಯದಲ್ಲಿ ಜಯ ಜಯವೇ, ಯೇಸು ನಾಮದಲ್ಲಿ ಜಯ ಜಯವೇ. God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Praise the Lord. Thank you, Jesus.